ಮೈಸೂರಿನಲ್ಲಿ ನಾಲ್ವಡಿ ಒಡೆಯರ್ ಅವರು ಕೊಟ್ಟಷ್ಟಂತಹ ಕೊಡುಗೆಯನ್ನೇ ಸಿದ್ದರಾಮಯ್ಯ ಅವರು ಕೊಟ್ಟರು ಅಂತ ಅವರ ಪುತ್ರ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಕೊಟ್ಟಂತಹ ಸ್ಟೇಟ್ಮೆಂಟ್ ಈಗ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸೊ ಈ ವಿಚಾರದಲ್ಲಿ ಸಹಜವಾಗಿ ಯದುವೀರ್ ಒಡೆಯರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಯಾರು ಯಾರಿಗೂ ಹೋಲಿಕೆ ಮಾಡಿ ಮಾತನಾಡೋದು ಸರಿಯಲ್ಲ. ನಾನು ಅವರಿಗಿಂತ ಜಾಸ್ತಿ ಇವರಿಗಿಂತ ಕಡಿಮೆ ಅಂತ ಅಂದ್ಕೊಳ್ಬಾರ್ದು. ಮಹಾರಾಜರು ಅವರ ಕೆಲಸವನ್ನೇ ಅವರು ಮಾಡಿದ್ದಾರೆ, ಇವರು ಏನು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಹೇಳಬೇಕು ಅಂತ ಕೇಳಿದ್ದಾರೆ. ಆಮೇಲೆ ಯತೀಂದ್ರ ವಿರುದ್ಧ ಮಾಜಿ DCM KS ಈಶ್ವರಪ್ಪ ಅವರು ಕೂಡ ಗರಂ ಆಗಿದ್ದಾರೆ. ಇದು ದುರಂಕಾರದ ಪರಮಾವಧಿ ಅಂತ H ವಿಶ್ವನಾಥ್ ಅವರು ಕೂಡ ಆಕ್ಷೇಪವನ್ನು ಎತ್ತಿದ್ದಾರೆ. ಮೈಸೂರಿಗೆ ನಾಲ್ವಡಿ ಒಡೆಯರ್ ಅವರು ಕೊಟ್ಟಂತಹ, ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟಂತಹ ಕೊಡುಗೆಯನ್ನೇ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚು ಅಂತಲೇ ಹೇಳ್ಬೋದು ಅಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿಕೆಯನ್ನು ಕೊಟ್ಟಿದ್ರು ಯತೀಂದ್ರ ಅವರು. ಅದನ್ನ ಸಮಾವೇಶ ಮಾಡಬೇಕಾದ್ರೆ ಎಷ್ಟೆಷ್ಟೆಲ್ಲ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕೊಟ್ಟಿದೆ. ಇಲ್ಲ 5 ವರ್ಷ ಇವಾಗ ಇರಲ್ಲ ಅಂತ ಯಾರು ಹೇಳ್ತಾ ಇದ್ದಿದ್ದು? ಮೊದಲಿಂದನೂ 5 ವರ್ಷ ಅವ್ರು ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ವಿಪಕ್ಷಗಳು ಹುಟ್ಟಾಗ್ತಿದ್ರು, ಅವ್ರು ಹೇಳಿದ ತಕ್ಷಣ ಆಗೋದಿಲ್ಲ. ಯಾವುದೇ ಒಬ್ರು ನಾಯಕರು ತಮಗೆ ಅಧಿಕಾರ ಸಿಕ್ಕಿದ್ರೆ ಅದು ಜನರಿಗೋಸ್ಕರ ಕೆಲಸ ಮಾಡೋದಕ್ಕೆ. ಅಧಿಕಾರ ಬಂದಿರೋದು ಅದು ಒಂದು ಪಂಡ್ಯಾಟ ಅಲ್ಲ, ಅದು ಒಂದು ಪಂಡ್ಯಾವಳಿ ಅಲ್ಲ. ಅದು ಬಹುಶಃ ನಾಲ್ವಡಿ ಅವ್ರ ಸಮಯದಲ್ಲಿ ಇರ್ಬೋದು, ಅವ್ರ ಹಿಂದೆ ಬಂದಿರತಕ್ಕಂಥ ರಾಜರುಗಳು ಇರ್ಬೋದು, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ರಾಜಕಾರಣಿಗಳು ಇರ್ಬೋದು, ಎಲ್ಲರೂ ಸಹ ತಮ್ಮ ಜವಾಬ್ದಾರಿ ಇದೆ, ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕಾಗಿರುವಂಥ ಜವಾಬ್ದಾರಿ ಇದೆ. ಇದು ನಾನು ಬೇರೆಯವ್ರಿಗಿಂತ ಜಾಸ್ತಿ, ನಮ್ಮ ಹಿಂದೆ ಬಂದಿರೋರ್ಗಿಂತ ಜಾಸ್ತಿ ಅಂತ ಗುರಿ ಇಟ್ಕೊಂಡು ಮಾಡುವಂಥದ್ದು ಕೆಲಸ ಅಲ್ಲ. ಇದು ನಮ್ಮ ಕಾಲದಲ್ಲಿ ಜನರ ಆಕಾಂಕ್ಷೆಗಳು, ನಾವೇನು ಆಶ್ವಾಸನೆಗಳು ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಾವು ಗಮನ ಹರಿಸಿ ಅದ್ರ ಬಗ್ಗೆ ಒಂದು ಕೆಲಸ ಮಾಡಬೇಕಾಗಿರೋದು ಅತಿ ಅವಶ್ಯ. ಯತೀಂದ್ರ ಸಿದ್ದರಾಮಯ್ಯನವರು ನಾಲ್ವಡಿಯವ್ರಿಗಿಂತ ರಾಜರ್ಷಿ, ಅವ್ರಿಗಿಂತ ನಾವು ಅಭಿವೃದ್ಧಿ ಮಾಡಿದ್ದೀವಿ ನಮ್ಮ ತಂದೆಯವ್ರ ಸರ್ಕಾರ. ಇದು ದುರಂಕಾರದ ಪರಮಾವಧಿ. ಅವ್ರ ತಂದೆ ಸಿದ್ದರಾಮಯ್ಯನವರು ನಾನು ದೇವರಾಜರ್ಸ್ಗಿಂತ ದೊಡ್ಡವನು, ನಾನು ಈಗ ಮಗ ನಾವು ಮಹಾರಾಜರಿಗಿಂತ ದೊಡ್ಡವರು. ಹಾಗಾಗಿ ಒಂಥರ ವಂಶವಾಹಿನಿಯಲ್ಲಿ ಹರ್ಕೊಂಬಂದ್ಬಿಟ್ಟಿದೆ ದುರಂಕಾರ ಅನ್ನೋದು. ಸಿದ್ದರಾಮಯ್ಯನವರ ಕುಟುಂಬ ವಂಶವಾಹಿನಿಯಲ್ಲಿ ದುರಂಕಾರ ಬಂದ್ಬಿಟ್ಟಿದೆ. ಆದ್ದರಿಂದ ಇದನ್ನು ನಾವು ಖಂಡಿಸ್ತೀವಿ. 5 kg ಅಕ್ಕಿ ಕೊಟ್ಟ ತಕ್ಷಣ ನೀವು ದೇವರಾಜರಸ್ ಆಗ್ಬಿಟ್ಟಿದ್ದ ಪುಣ್ಯಾತ್ಮ. 21 ಲಕ್ಷ ಹೆಕ್ಟೇರ್ ಭೂಮಿ ಕೊಟ್ಟನಲ್ರಿ. ನೀವೇನೇನಿಲ್ಲ, ಯಾಕೋ ಒಂಥರ ಮನುಷ್ಯ ದ್ವೇಷಿಗಳ ಥರ ಮಾತಾಡ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಎಲ್ಲ ನಾಯಕರು ಏನೇನು ಕೊಟ್ಟಿದ್ದಾರಲ್ಲ ಆಯಾ ರಾಜ್ಯಕ್ಕೆ, ಆಯಾ ದೇಶಕ್ಕೆ, ಅದಷ್ಟಕ್ಕೂ ಜಾಸ್ತಿ ಪ್ರಪಂಚಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿರೋ ಸಿದ್ದರಾಮಯ್ಯನವರು. ಬರೀ ಕರ್ನಾಟಕ ಅಲ್ಲ, ಯತೀಂದ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಮರ್ತಿದ್ಯಪ್ಪ, ಇಡೀ ಪ್ರಪಂಚಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಟ್ಟರು ಸಿದ್ದರಾಮಯ್ಯನವರು. ನೋಡ್ತಾ ಇಲ್ವಾ ಕಾಂತರಾಜ್ ರಿಪೋರ್ಟ್ ಬಗ್ಗೆ ಏನು ಹೇಳ್ತಾರೆ? ಇದು ಯತೀಂದ್ರ ಹೇಳಿ ನೋಡೋಣ. ನಾಲ್ವಡಿ ಕೃಷ್ಣರಾಯ ತನಕ ಹೋಗ್ತಾರಲ್ಲ, ಯೋಗ್ಯತೆ ಇದೆಯಾ? ಅವ್ರ ಹೆಸರು ಹೇಳಕ್ಕಾರೆ ಯೋಗ್ಯತೆ ಇದೆಯಾ? ಅಷ್ಟೇ. ಅನೇಕ ಡ್ಯಾಮ್ಗಳು ಕಟ್ಟಿದ್ರು ಅವರು, ಅನೇಕ ಆಧುನಿಕ ಭಗೀರಥ ಅವರು. ಅಂಥವ್ರ ಬಗ್ಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ತಿದ್ದಲ್ಲ. ಒಂದಿಷ್ಟು ದಿನ ದೇವರಾಜ ಅರಸ್ ಕಂಪೇರ್ ಮಾಡ್ಕೊಂಡ್ರು. ದೇವರಾಜ ಅರಸ್ ಬಿಟ್ಟರೆ ಇವರೇ ಇಲ್ಲ ಅಂತ. ಈಗ ಅದಾದ ನಂತರ ದೇವರಾಜ ಅರಸ್ಗಿಂತ ಜಾಸ್ತಿ ಇವರು ಅಂತ ಆಂಜನೇಯ ಅವರು ಹೇಳ್ಕೊಂಡ್ರು. ಅವ್ರು ಬಾಲಂಗೋಚಿ, ಸಿದ್ದರಾಮಯ್ಯ, ರಾಮನ್ ಬಂಟ, ಹನುಮಂತ. ಇವತ್ತು ಯತೀಂದ್ರ ಹೇಳ್ತಾ ಇದ್ದೇನೆ, ಇದು ಅರ್ಥವೇ ಇಲ್ಲ ಇದಕ್ಕೆ. ತಪ್ಪಾಗಿ ಹೋಲಿಕೆ ಮಾಡೋದ್ರಿಂದ ಅಪಸವ್ಯಕ್ಕೆ ಅದು ಗುರಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಯತೀಂದ್ರ ಅವ್ರಿಗೆ ಅವ್ರ ತಂದೆ ಅಂದರೆ ಅಭಿಮಾನ, ಯಾರಿಗೇ ಆಗಲಿ ಮಕ್ಕಳಿಗೆ ಅವ್ರಿಗೆ ಅಭಿಮಾನ ಇರುತ್ತೆ. ಬಟ್ ಹಂಗಂತ ಏನೇನೋ ಕಂಪ್ಯಾರಿಸನ್ ಇಸ್ ವೆರಿ ರಾಂಗ್. ಕಂಪ್ಯಾರಿಸನ್ಗಳು ತಪ್ಪಾಗಿ ಹೋಗಿರೋದನ್ನ ನೋಡ್ತಾ ಇದ್ವಿ. ನಾವು ಹೇಳ್ತಾ ಇದ್ವಿ, ಕೃಷ್ಣರಾಜ ಒಡೆಯರ್ ಅಂತ ಹೇಳಿದ್ರೆ ಅವ್ರನ್ನ ರಾಜಶ್ರೀ ಅಂತ ಕರೀತಾ ಇದ್ದು. ಅವರು ಜನರಿಗೋಸ್ಕರ ಅವರ ಸಂಪತ್ತನ್ನು, ಆಮೇಲೆ ಕಂಪ್ಲೀಟಾಗಿ ಅವರನ್ನೇ ಅವರು ತ್ಯಾಗ ಮಾಡಿದಂತಹ ಮಹಾರಾಜರು. ಅವ್ರಿಗೆ ಇವ್ರನ್ನ ಹೋಲಿಕೆ ಮಾಡಿದ್ದು ಸರಿಯಲ್ಲ ಯಾಕೋ.